ಪ್ರಮಾಣ ವಚನವನ್ನು ಅದ್ಧೂರಿಯಾಗಿ ಮಾಡಿಕೊಂಡಂತ ವಿಜಯ್ಗೆ ಮಗ್ಗುಲು ಮುಳ್ಳಾದದ್ದು ಅವರದೇ ಮಿತ್ರ ಪಕ್ಷಗಳು. ಕೆಲವೇ ಗಂಟೆಗಳಲ್ಲಿ ಇವರನ್ನ ನಂಬಿಕೊಂಡ್ರೆ 6 ತಿಂಗಳ 3 ತಿಂಗಳ ಗ್ಯಾರಂಟಿ. ಇನ್ನು ವಿಜಯ್ ರಾಜಕೀಯವಾಗಿ ಬಚಾವಾಗುವುದಿದ್ರೆ ಹೇಗೆ? 40 ಫ್ರೀ ಬೀಸ್ ಅನ್ನ ಅವರು ಘೋಷಿಸಿದ್ದಾರೆ. ಇಂಥ ಫ್ರೀ ಬೀಸ್ ಅನ್ನ ಎಲ್ಲಿಂದ ತರ್ತಾರೆ, ಎಲ್ಲಿಂದ ಕೊಡ್ತಾರೆ? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಿನ್ನೆಯಿಂದಲೂ ಒಂದೇ ಒಂದು ಪ್ರಶ್ನೆ ನನ್ನ ನೋಡುಗರಿಂದ, ಹಿತೈಷಿಗಳಿಂದ, ಕಮೆಂಟ್ ಮೂಲಕ, ಫೋನ್ಗಳ ಮೂಲಕ, ವಿಜಯ್ ಸರ್ಕಾರ ಎಷ್ಟರ ಮಟ್ಟಿಗೆ ಭದ್ರ? ವಿಜಯ್ ಸರ್ಕಾರ ಸಿನಿಮೀಯವಾಗಿ ಒಂದು ಪ್ರಮಾಣ ವಚನವನ್ನು ಸ್ವೀಕರಿಸಿದಂಥ ಸಂದರ್ಭವನ್ನು ನೋಡಿದವರಿಗೆ ಅದೇ ಸಿನಿಮೀಯ ರೀತಿಯಲ್ಲೇ ಅದು ಕೊಲ್ಯಾಪ್ಸ್ ಆಗಬಹುದೇ, ಮಧ್ಯಂತರದಲ್ಲಿ ಕುಸಿಯಬಹುದೇ? ಯಾಕೆಂತಂದ್ರೆ ಈ ಕಾಂಚಿ ಪಿಂಚಿ ಪಕ್ಷಗಳನ್ನೆಲ್ಲ ಕಟ್ಕೊಂಡು ಎಡ ಮತ್ತು ಸಿ.ವಿ.ಕೆ, ಈ ಎಡಪಕ್ಷ ಮತ್ತು ಸಿ.ವಿ.ಕೆ ಡಿ.ಎಂ.ಕೆಯ ಬಿ ಟೀಮ್, ಅದು ಡಿ.ಎಂ.ಕೆಯೇ ಕಳಿಸಿಕೊಟ್ಟದ್ದು. ಆಯಕಟ್ಟಿನ ಜಾಗದಲ್ಲಿ ಅದನ್ನ ಟಿ.ವಿ.ಕೆಯನ್ನ ಅಸ್ಥಿರಗೊಳಿಸಲಿಕ್ಕೆ ತನ್ನತ್ರ ಒಂದು ಅಸ್ತ್ರವನ್ನ ಇಟ್ಟುಕೊಂಡಂತ ಒಂದು ರಾಜಕೀಯ ಚಾಣಾಕ್ಷತೆ ಡಿ.ಎಂ.ಕೆ ಅದು. ಹಾಗಾಗಿ ಇದು ಎಷ್ಟರ ಮಟ್ಟಿಗೆ ಭದ್ರ ಸರ್ಕಾರ? ಅದರಲ್ಲೂ ಪವರ್ ಪಾಯಿಂಟ್ ನಾನು ಮಾತ್ರ, ಯಾವುದೇ ಗುಂಪುಗಳಾಗಲಿ ವ್ಯಕ್ತಿಯಾಗಲಿ ಅಧಿಕಾರದ ಕೇಂದ್ರೀಕೃತ ವ್ಯವಸ್ಥೆಗೆ ಪಾಲುದಾರರಾಗಲಿಕ್ಕೆ ಸಾಧ್ಯ ಇಲ್ಲ. ನಾನೊಬ್ಬನೇ ಪವರ್ ಹೌಸ್, ನಾನು ಮಾತ್ರ ಎಲ್ಲವನ್ನೂ ಡಿಸಿಷನ್ ತಗೊಳ್ಬಲ್ಲೆ ಅನ್ನುವಂಥ ಒಂದು ಮಾತನ್ನ ಈಗಾಗಲೇ ವಿಜಯ್ ಘೋಷಿಸಿದ್ದಾರೆ. ಅದರ ಜೊತೆಗೆ ಅವರು ಪದಗ್ರಹಣ ಮಾಡಿದ ಕೆಲವೇ ಹೊತ್ತಿನಲ್ಲಿ 3 ಬಹಳ ಮುಖ್ಯವಾದಂಥ ಗ್ಯಾರಂಟಿಯನ್ನು ಕೂಡ ಜಾರಿಗೆ ತಂದಿದ್ದಾರೆ, ಸಹಿ ಹಾಕಿದ್ದಾರೆ. ಹೆಚ್ಚು ಕಮ್ಮಿ ಅವರ ಗ್ಯಾರಂಟಿಯ ಒಟ್ಟು ಸಂಖ್ಯೆಯಲ್ಲಿ ಇನ್ನೂ 37ಕ್ಕೂ ಹೆಚ್ಚು ಗ್ಯಾರಂಟಿ ಬಾಕಿ ಇದೆ. ಅವರು ಕೊಟ್ಟಂತ ಎಲ್ಲ ಗ್ಯಾರಂಟಿಗಳನ್ನ ಪೂರೈಸಬೇಕು ಅಂತ ಅಂದ್ರೆ ಕನಿಷ್ಠ 1,40,40,000 ಕೋಟಿ ವರ್ಷಕ್ಕೆ ಬೇಕು. ಹಾಗಾಗಿ ಇದು ಎಷ್ಟರ ಮಟ್ಟಿಗೆ ಈ ಸರ್ಕಾರ ಭದ್ರವಾಗಿದೆ, ಸುಭದ್ರವಾಗಿದೆ, ಅದು 5 ವರ್ಷವನ್ನ ಎಷ್ಟರ ಮಟ್ಟಿಗೆ ಪೂರೈಸಬಹುದು ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. 200 ಯೂನಿಟ್ ಪ್ರತಿ ಮನೆಗೆ ವಿದ್ಯುತ್ ಅಂದು ಏನು ಚುನಾವಣೆಯಲ್ಲಿ ಘೋಷಣೆ ಮಾಡಿದ್ರು ವಿಜಯ್, ಅದಕ್ಕೆ ಈಗ ಕಂಡೀಷನ್ ಅಪ್ಲೈ ಆಗಿದೆ. ಆರಂಭದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ 1.5 ವರ್ಷದ ನಂತರ ಕಂಡೀಷನ್ ಅಪ್ಲೈ ಮಾಡಿತ್ತು. ಆದರೆ ವಿಜಯ್ ಆರಂಭದಲ್ಲೇ ಕಂಡೀಷನ್ ಅಪ್ಲೈ ಮಾಡಿದ್ದಾರೆ. 2 ತಿಂಗಳಲ್ಲಿ 500ಕ್ಕೂ ಹೆಚ್ಚು ಯೂನಿಟ್ ಅನ್ನ ಯಾರು ಬಳಸ್ತಾರೋ ಅವರಿಗೆ 200 ಯೂನಿಟ್ ಫ್ರೀ. ಉಳಿದಂತೆ ಹಳೆ ಡಿ.ಎಂ.ಕೆ ಸರ್ಕಾರ ಏನು 100 ಯೂನಿಟ್ ಕೊಡ್ತಾ ಇತ್ತು ಅದೇ ಮುಂದುವರಿಯುತ್ತದೆ. ಈ ರೀತಿಯ ಮತ್ತೆ ಮಹಿಳಾ ರಕ್ಷಣೆಗೆ ಪ್ರತ್ಯೇಕ ಪಡೆ, ರಾಜ್ಯಾದ್ಯಂತ ಡ್ರಗ್ಸ್ ತಡೆ, ಅದರ ಕಳ್ಳ ಸಾಗಾಣಿಕೆ ಇತ್ಯಾದಿ ತಡೆಗೆ ಪ್ರತ್ಯೇಕ ಘಟಕಗಳ ಸ್ಥಾಪನೆಗೆ ವಿಜಯ್ ಈಗಾಗಲೇ ಅನುಮತಿಯನ್ನ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆರಂಭಿಕ ಹಂತದಲ್ಲಿ ನಾವು ಕಾಣುವಂಥದ್ದು. ಆದರೆ ದುರಂತ ಏನು ಅಂತಂದ್ರೆ, ಯಾವ ಪದಗ್ರಹಣ ಕಾರ್ಯಕ್ರಮ ಚೆನ್ನೈನ ಜವಾಹರ್ಲಾಲ್ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದಿತ್ತು, ಸಿನಿಮೀಯ ಸ್ಟೈಲಲ್ಲಿ ಕೈ ಎತ್ತಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿಕ್ಕೆ ಹೊರಟರು, ರಾಜ್ಯಪಾಲರು ತಡೆದ್ರು. ನಾನೇನು ಬರ್ಕೊಟ್ಟಿದ್ದೇನೆ ಅಷ್ಟು ಮಾತ್ರ ನೀವು ಓದತಕ್ಕದ್ದು ಅಂದರು, ಓದಿದ್ರು. ಆದರೆ ಆ ಕಾರ್ಯಕ್ರಮದ ಒಟ್ಟು ವೈಖರಿ ಏನಿತ್ತಲ್ಲ ಅದು ತಮಿಳುನಾಡಿನ ದ್ರವಿಡ ಸಂಸ್ಕೃತಿಯ ಸರ್ಕಾರಕ್ಕೆ ವಿರುದ್ಧವಾಗಿತ್ತು. 60 ವರ್ಷಗಳ ದ್ರಾವಿಡ ಸಂಸ್ಕೃತಿಯ ಸರ್ಕಾರದ ಆಳ್ವಿಕೆಯ ನಂತರ ಒಂದು ಹೊಸ ಚಿಂತನೆಯ ಜನನಾಯಕ ತಮಿಳುನಾಡಿನ ನೆಲದಲ್ಲಿ ಹುಟ್ಟು ಬಂದಿದ್ದಾರೆ. ಅವರೇ ವಿಜಯ್, ಸಿ ಜೋಸೆಫ್ ವಿಜಯ್. ಇವರು ಈಗಾಗಲೇ ಮೋದಿಯವರೊಟ್ಟಿಗೆ ಅಭಿನಂದನೆಯನ್ನ ಸ್ವೀಕರಿಸುವ ಸಂದರ್ಭದಲ್ಲಿ ನಮಗೆ ನೀವು ಸಹಕರಿಸಬೇಕು ಅಂತ ಕೇಳಿದ್ದಾರೆ. ಮೋದಿಯವರು ಎಂದಿನಂತೆ ಯಾವುದೇ ರೀತಿಯಲ್ಲೂ ತಾಪತ್ರಯವೂ ಇಲ್ಲ, ಸಂಘರ್ಷವೂ ಇಲ್ಲ, ನಮ್ಮ ಸಹಕಾರ ಅಬಾಧಿತ ಅಂತ ಹೇಳಿದ್ದಾರೆ. ಆ ಎಲ್ಲ ಹಿನ್ನೆಲೆಯಲ್ಲಿ ಗಮನಿಸಿದಾಗ ಈ ಕಾರ್ಯಕ್ರಮದಲ್ಲಿ
ಇಲ್ಲಿಯವರೆಗೆ DMK ಅವರ ಸ್ಟೈಲ್ ಶೀಟ್ ಏನು ಅದನ್ನೇ ನಾವು ಮುಂದುವರಿಸ್ತೇವೆ ಅಂತ ವಿಜಯ್ ಬಹುಶಃ VCK ಮತ್ತು ಎಡಪಕ್ಷ ಇವರೊಟ್ಟಿಗೆ ಬೆಂಬಲವನ್ನ ಪಡ್ಕೊಳ್ಳುವಾಗ ಹೇಳಿದ ಮಾತು. ಆದರೆ ನಿನ್ನೆ ಪದಗ್ರಹಣ ಸಂದರ್ಭದಲ್ಲಿ ಮೊದಲಾಗಿ ವಿಜಯ್ ಸರ್ಕಾರ ಅದನ್ನ ಮೀರಿದ ಹಾಗೆ ಕಂಡಿತ್ತು. ಹಿಂದಿ ವಿರೋಧಿ, ಒಂದ್ ಹಂತಲ್ಲಿ ರಾಷ್ಟ್ರಗೀತೆ ವಿರೋಧಿ, ಒಂದೇ ಮಾತರಂ ಅಂತೂ ಕಂಡ್ರೆ ತಮಿಳುನಾಡಿಗರಿಗೆ ಆಗುವುದೇ ಇಲ್ಲ. ಇಂಥ ಸಂದರ್ಭದಲ್ಲಿ ನಿನ್ನೆ ಮೊದಲು ಪೂರ್ಣವಾಗಿ ಒಂದೇ ಮಾತರಂ ಹಾಡಲಾಯಿತು, ನಂತರ ರಾಷ್ಟ್ರಗೀತೆ ಹಾಡಲಾಯಿತು, ಅದರ ನಂತರ ತಮಿಳು ಗೀತೆಯನ್ನು ಹಾಡಲಾಯಿತು. ಇದು ಈಗ ಸರ್ಕಾರ ರಚನೆಯಾಗಿ 24 ಗಂಟೆಯೂ ಕಳೆದಿರದಿದ್ದಂಥ ಸಂದರ್ಭದಲ್ಲಿ ಕೆಲವೇ ಗಂಟೆಗಳಲ್ಲಿ ಯಾವ ಪಕ್ಷ ಎಡಪಕ್ಷ ಮತ್ತು CVK ಬೆಂಬಲವನ್ನ ಘೋಷಿಸಿದವೋ ಅವರೇ ಈಗ ತಗಾದೆಯನ್ನ ತೆಗೆದಿದ್ದಾರೆ, ಆಕ್ಷೇಪವನ್ನ ಎತ್ತಿದ್ದಾರೆ. ಒಡಕು ಪ್ರಥಮ ಚುಂಬನಂ ದಂತಭಗ್ನ ಆಗುವ ರೀತಿಯಲ್ಲಿ ಒಡಕು ಸ್ವರ ಕೇಳಲ್ಪಟ್ಟಿದೆ. ವಿಜಯ್ ಇದಕ್ಕೆ ಸ್ಪಷ್ಟನೆ ಕೊಡಬೇಕು ಅಂತ VCK ಮುಖ್ಯಸ್ಥ ಬಹಳ ಅದ್ಭುತವಾಗಿ ಡಿಮಾಂಡ್ ಅನ್ನು ಇಟ್ಟಿದ್ದಾರೆ. ಹಾಗಾದ್ರೆ ವಿಜಯ್ ಸರ್ಕಾರದ ಭವಿಷ್ಯ ಏನು? ಬೆಂಬಲ ಈಗ ಹಾಗೆ ನೋಡಿದ್ರೆ ಅಧಿಕೃತವಾಗಿ TVK 107, ಕಾಂಗ್ರೆಸ್ಸಿನ ಅಧಿಕೃತ 5, 112 ಶಾಸಕರ ಬೆಂಬಲ ಮಾತ್ರ ಅಧಿಕೃತ. ಈ ಎರಡೂ ಹೊರಗಿನ ಬೆಂಬಲ. ಇದು ಹೊರಗಿನವರು ಯಾವಾಗಲೂ ಹೊರಗೆ ಎಷ್ಟೊತ್ತಿಗೂ ಎಳೆಯಬಹುದು, ಕಾಲನ್ನೋ ಕೈಯನ್ನೋ ಕುತ್ತಿಗೆಯನ್ನು. ಅಂತ ಒಂದು ಸ್ಥಿತಿಯಲ್ಲಿ ತಮಿಳುನಾಡಿನ ಬಹಳ ಮಹತ್ವಾಕಾಂಕ್ಷೆಯನ್ನ ಇಟ್ಕೊಂಡು ಬಂದಂತ ವಿಜಯ್ ಸರ್ಕಾರ ಏನಾದೀತು ಅನ್ನುವ ಪ್ರಶ್ನೆ ಬಹಳಷ್ಟು ಜನರದ್ದು. ಆ ಪ್ರಶ್ನೆಗೆ ಒಂದಿಷ್ಟು ಉತ್ತರವನ್ನು ಹುಡುಕುವ ಪ್ರಯತ್ನ ಮತ್ತು ಕೊನೆಗೂ ವಿಜಯ್ ಇದೆಲ್ಲವೂ ಗೊತ್ತಿದ್ದೇ ರಾಜಕೀಯದ ಒಂದು ಹೊಸ ಆಟವನ್ನ ಆಡ್ಲಿಕ್ಕೆ ಹೊರಟಿದ್ದಾರೆಯೇ ಅನ್ನುವಂಥ ಒಂದು ಮಾತು, ಸಂಶಯ, ಚರ್ಚೆ ಕೂಡ ಇದೆ. ಇವೆಲ್ಲವನ್ನ ನಿಮ್ಮೊಟ್ಟಿಗೆ ಮುಕ್ತವಾಗಿ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ಮನಸೋ ಇಚ್ಛೆ ಗ್ಯಾರಂಟಿಯನ್ನ ಘೋಷಿಸಲಾಗಿದೆ. ಹೆಚ್ಚು ಕಮ್ಮಿ 40ಕ್ಕೂ ಹೆಚ್ಚು ಗ್ಯಾರಂಟಿಗಳು. ಕಾಂಗ್ರೆಸ್ ಸರ್ಕಾರ, ಕೇಜ್ರಿವಾಲ್ ಈ ಗ್ಯಾರಂಟಿ ಫ್ರೀ ಬೀಸ್ ಅನ್ನ ಆರಂಭಿಸಿದಂತ ಪುರುಷರು. ಅದೇ ದಾರಿಯಲ್ಲಿ ಈಗ ಎಲ್ಲಾ ಪಕ್ಷಗಳು ಹೋಗ್ತಾ ಇದೆ. ಆದರೆ ವಿಜಯ್ ಸಿನಿಮಾ ನಟ, ಸಿನಿಮಾ ಶೈಲಿ ಮತ್ತೆ ಗ್ರೌಂಡ್ ರಿಯಾಲಿಟಿ ಅವರಿಗೆ ಅರ್ಥ ಆಗ್ಬೇಕು ಅಂತಾದ್ರೆ ಇನ್ನೂ ಕೆಲವು ಕಾಲ ಹೋಗ್ಬೇಕಾಗಬಹುದು, ಅನನುಭವಿ ಆಡಳಿತ ದೃಷ್ಟಿಯಿಂದ. ಹಾಗಾಗಿ ಒಂದಿಷ್ಟು ಬಹಳ ಸಂಖ್ಯೆಯಲ್ಲಿ ಜಾಸ್ತಿ, ಮೊತ್ತದಲ್ಲಂತೂ ಗಗನಚುಂಬಿ. ಅದು ಎಲ್ಲಿಂದ ಹಣ ತರ್ತಾರೋ, ಹೇಗೆ ಅದನ್ನು ಹೊಂದಿಸ್ತಾರೋ ಅದು ಅವರಿಗೆ ಗೊತ್ತು. ಇಂಥ ಸಂದರ್ಭದಲ್ಲಿ ಅವರು ಒಂದಿಷ್ಟು ಜಾಣತನವನ್ನಾದ್ರೂ ಮಾಡಬಹುದಿತ್ತು, ಆದ್ರೆ ಮಾಡಿಲ್ಲ. ಚುನಾವಣಾ ಸಂದರ್ಭದಲ್ಲಿ ನಾನು ಏನು ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ದೇನೆ ಅದೇ ಪ್ರಣಾಳಿಕೆ ಶುದ್ಧವಾಗಿ ಜಾರಿಯಾಗತ್ತೆ ಅನ್ನುವ ಮಾತನ್ನು ಕೂಡ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಅವರು ಹೇಳಿದ್ದಾರೆ. ಹಾಗಾಗಿ ಅವರ ಎದೆಗಾರಿಕೆಯನ್ನ ಮೆಚ್ಚಬೇಕು. ಆದರೆ ಸರ್ಕಾರ ದಿವಾಳಿ ಈಗಾಗಲೇ ಆಗಿದೆ ಅನ್ನೋದನ್ನು ಪ್ರಮಾಣ ವಚನ ಸ್ವೀಕರಿಸಿದ ಕೆಲವೇ ನಿಮಿಷಗಳಲ್ಲಿ DMK 10,000 ಕೋಟಿ ಸಾಲವನ್ನ ಮಾಡಿ ಹೋಗಿದೆ ಅನ್ನುವ ಮಾತನ್ನ ಹೇಳುವ ಮೂಲಕ ತನ್ನ ಗ್ಯಾರಂಟಿಗೆ ಏನಾದರೂ ತೊಂದರೆ ಚ್ಯುತಿ ಬಂದರೆ ಅದಕ್ಕೆ ಕಾರಣ ನಾನಲ್ಲ, ಹಿಂದಿನ ಸರ್ಕಾರ ಅನ್ನುವಂಥ ಮಾತನ್ನ ಒಂದು ಹರಿಬಿಟ್ಟ ಹಾಗೆ ಕಾಣುತ್ತೆ. ಆದ್ರೆ ಇದಕ್ಕೆ VCK ಮತ್ತು ಎಡಪಕ್ಷ ಎರಡೂ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದೇವೆ. DMK ಸಾಲ ಮಾಡಿ ಹೋಗಿದ್ದಾರೆ ಅನ್ನುವಂಥ ಸುಳ್ಳನ್ನ, ನರೇಟಿವ್ ಅನ್ನ ಸೃಷ್ಟಿ ಮಾಡಬೇಡಿ. ತಮಿಳುನಾಡು ಸುರಕ್ಷಿತವಾಗಿದೆ ಆರ್ಥಿಕವಾಗಿ. ಇತಿಮಿತಿ ಮತ್ತು ಗೈಡ್ಲೈನ್ಸ್ ಒಳಗನೆ DMK ಸರ್ಕಾರ ಸಾಲ ಮಾಡಿದೆ ಅನ್ನುವಂಥ ಒಂದು ಮಾತನ್ನ ಹೇಳಿದೆ. ಅಲ್ಲಿಯೂ ಕೂಡ DMKಯ B ಟೀಮ್ ಅನ್ನೋದನ್ನ ಅವರು ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಟ್ಟಿದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ. ಇಂಥ ಸಂದರ್ಭದಲ್ಲಿ ಅಣ್ಣಾ DMK ಕೂಡ 3 ತುಂಡಾಗಿ ಒಡೆದಿದೆ, ವೈಮನಸ್ಸು ಬಂದಿದೆ. ಹಾಗಾಗಿ ವಿಜಯ್ ಮುಂದೇನು ಅನ್ನುವಂಥ ಪ್ರಶ್ನೆ ಬಂದಾಗ AIADMK ಕೂಡ ಒಂದು ಆಪ್ಷನ್ ಆಗಿ ಅವರ ಕಣ್ಣೆದುರು ಕಾಣ್ತಾ ಇದೆ. ರಾಜಕೀಯ ಚಾಣಾಕ್ಷತೆ ಮತ್ತು ಅದರ ಒಟ್ಟು ನೈಪುಣ್ಯತೆ ಮೇಲೆ ಅವರ ಭವಿಷ್ಯ ನಿಂತಿದೆ ಅಂತ ಅನ್ನಿಸ್ತಾ ಇದೆ. ಹಾಗಾದ್ರೆ ಈಗ ಮಿತ್ರ ಪಕ್ಷಗಳ ಒಡಕು ಯಾಕೆ? ಇದು ಬಹಳ ಮುಖ್ಯವಾದದ್ದು. ಒಂದೇ ಮಾತರಮ್ಮನ್ನ ಆರಂಭಿಸಿ ರಾಷ್ಟ್ರಗೀತೆಯಿಂದ ಮುಂದುವರಿಸಿ ತಮಿಳು ಗೀತೆಯಲ್ಲಿ ಪ್ರಾರ್ಥನೆಯನ್ನ ಮುಗಿಸಿದ್ದು CVK ಮತ್ತು ಎಡಪಕ್ಷದ ಕೆಂಗಣ್ಣಿಗೆ ವಿಜಯ್ ಗುರಿಯಾಗಿದ್ದಾರೆ. ಅವರು ಹೇಳ್ತಾರೆ DMK ಒಂದು ರೂಲ್ಸು, ಕಾಯಿದೆ, ಒಂದು ಸ್ಟೈಲ್ ಶೀಟು
ಇತ್ಯಾದಿಯನ್ನ ಮಾಡಿದೆ. ನಮ್ಮಲ್ಲಿ ಯಾವಾಗಲೂ ಒಂದೇ ಮಾತರಮ್ಮನ್ನ ಪ್ರಥಮವಾಗಿ ಆಡುವ ಪದ್ಧತಿಯೇ ಇಲ್ಲ. ರಾಷ್ಟ್ರಗೀತೆ ಹಾಡುವ ಪದ್ಧತಿಯೂ ಇಲ್ಲ. ತಮಿಳು ಅಸ್ಮಿತೆ, ತಮಿಳು ಗೀತೆ ಪ್ರಥಮ, ತಮಿಳು ಗೀತೆ ಪ್ರಥಮ, ಆನಂತರ ಉಳಿದದ್ದು. ಇದು DMK ಪಾಲಿಸಿಕೊಂಡು ಬಂದಂತ ಒಂದು ಸ್ಟೈಲ್ ಶೀಟು. ನೀವು ಯಾಕೆ ಈ ಕಾರ್ಯಕ್ರಮದಲ್ಲಿ ಆ ರೀತಿ ಮಾಡಿದ್ದೀರಿ? ಇದು ನಮ್ಮ ಪ್ರಶ್ನೆ. ಕೇಂದ್ರ ಸರ್ಕಾರದ ಒಂದು ರೂಲ್ಸ್ ಇದೆ. ರಾಜ್ಯಪಾಲರು ಎಲ್ಲೆಲ್ಲಿ ಭಾಗವಹಿಸ್ತಾರೋ ಅಲ್ಲಿ ಪೂರ್ಣ ಮಟ್ಟದಲ್ಲಿ ಒಂದೇ ಮಾತರಂ ಗೀತೆಯನ್ನು ಹಾಡತಕ್ಕದ್ದು. ಆದರೆ DMK ಅದನ್ನು ಪಾಲಿಸಲಿಲ್ಲ. DMKಯ ಬಿ ಟೀಮ್ ಆದ BCK ಮತ್ತು ಈ ಎಡಪಕ್ಷ ಅದು ಈಗ ಆಕ್ಷೇಪವನ್ನ ಎತ್ತಿದೆ. CPIನ ಸೆಕ್ರೆಟರಿ ವೀರಪಾಂಡ್ಯನ್ ತಮಿಳು ಗೀತೆ ಮೊದಲು ಹಾಡಬೇಕಿತ್ತು. ವಿಜಯ್ ಯಾವ ಪ್ಯಾರಾಮೀಟರ್ ಅನ್ನ, ಯಾವ ಸ್ಟೈಲ್ ಅನ್ನ ಸೆಟ್ ಮಾಡ್ತಾ ಇದ್ದಾರೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಈ ವಿಷಯದಲ್ಲಿ ನಾವು ವಿಜಯ್ ಅವರು ಪಾಲಿಸಿದಂತ ಒಂದೇ ಮಾತರಂ ರಾಷ್ಟ್ರಗೀತೆ ಮತ್ತು ತಮಿಳು ಗೀತೆ ಈ ಪ್ಯಾಟರ್ನ್ ಅನ್ನ ನಾವು ಒಪ್ಪಿಕೊಳ್ಳುವ ಪ್ರಶ್ನೆಯೇ ಇಲ್ಲ ಅಂತ ಅವರು ಪ್ರತಿಭಟನೆಯನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು VCK ನಾಯಕ ತಿರುಮಾವಳನ್ ಅವರು ಪ್ರೆಸ್ ಮೀಟ್ ಮಾಡಿ ಈ ವಿಷಯದಲ್ಲಿ ವಿಜಯ್ ಸ್ಪಷ್ಟನೆ ಕೊಡಬೇಕು. ಧರ್ಮಾಧಾರಿತವಾದಂತ ಯಾವುದೇ ಪಕ್ಷ ತಮಿಳುನಾಡಲ್ಲಿ ಅಧಿಕಾರಕ್ಕೆ ಬರಬಾರದು ಅನ್ನುವ ಕಾರಣಕ್ಕಾಗಿ ನಾವು TVKಗೆ ಹೊರಗಿನ ಬೆಂಬಲವನ್ನ ಕೊಟ್ಟಿದ್ದು. ಆದರೆ ಗವರ್ನರ್ ಅವರನ್ನ ಪ್ಲೀಸ್ ಮಾಡಲಿಕ್ಕೆ ಈಗಾಗಲೇ ನನ್ನನ್ನು ಮುಖ್ಯಮಂತ್ರಿಯಾಗಿ ಆಹ್ವಾನಿಸಬೇಕು, ನಮ್ಮದು ಆರಿಸಿ ಬಂದಂತ ದೊಡ್ಡ ಪಕ್ಷ ಅಂತೇಳಿ 4 ಬಾರಿ ಗವರ್ನರ್ರನ್ನ ಅವರ ನಿವಾಸದ ಕದವನ್ನ ತಟ್ಟಿದಂತ ವಿಜಯ್ ಎಲ್ಲೋ ಒಂದು ಕಡೆ ಗವರ್ನರನ್ನ ಪ್ಲೀಸ್ ಮಾಡಲಿಕ್ಕೆ ಒಂದೇ ಮಾತರಮ್ಮನ್ನ ಮತ್ತು ರಾಷ್ಟ್ರಗೀತೆಯನ್ನ ಹಾಡಿಸಿ ಆಮೇಲೆ ತಮಿಳು ಗೀತೆಯನ್ನ ಹಾಡಿಸಲಾಗಿದೆ. ಇದು ಬಹಳ ಅಕ್ಷಮ್ಯ. ಇದನ್ನ ನಾವು ಒಪ್ಪಿಕೊಳ್ಳುವ ಪ್ರಶ್ನೆಯೇ ಇಲ್ಲ. ಇದಕ್ಕೆ ವಿಜಯ್ ಸ್ಪಷ್ಟನೆ ಕೊಡಬೇಕು ಅಂತ ಅವರು ಪ್ರೆಸ್ ಮೀಟ್ ಮಾಡಿದ್ರು. ಅಲ್ಲಿಗೆ ಏನಾಯ್ತು, ಎಲ್ಲವೂ ಸರಿ ಇದೆ ಅಂತ ಪೋಸ್ ಕೊಟ್ಟು ಬಹಳ ಸಿನಿಮಾದ ಶೈಲಿಯಲ್ಲೇ ಪ್ರಮಾಣ ವಚನವನ್ನ ಅದ್ಧೂರಿಯಾಗಿ ಮಾಡಿಕೊಂಡಂತ ವಿಜಯ್ಗೆ ಮಗ್ಗುಲು ಮುಳ್ಳಾದದ್ದು ಅವರದೇ ಮಿತ್ರ ಪಕ್ಷಗಳು ಕೆಲವೇ ಗಂಟೆಗಳಲ್ಲಿ. ಹಾಗಾದ್ರೆ ಇದರ ಭವಿಷ್ಯ ಏನಾಗಬಹುದು ಅನ್ನುವ ಪ್ರಶ್ನೆ. ಈಗಾಗಲೇ ಕೇಂದ್ರ ಸರ್ಕಾರ ಇರಬಹುದು, ಗವರ್ನರ್ ಇರಬಹುದು, ಬೇರೆ ಬೇರೆ DMKಯ ಮಾತು ಇರಬಹುದು, ಅಥವಾ ಯಾವುದೇ ಕಾಲೆಳೆಯುವ ಪಕ್ಷೀಯ ಚಟುವಟಿಕೆ ಇರಬಹುದು, ಅದು ಯಾವುದಕ್ಕೂ ಪ್ರಮಾಣ ವಚನದ ಪೂರ್ವದಲ್ಲಿ ಎಲ್ಲಿಯೂ ಸ್ಪಷ್ಟನೆಯನ್ನ ಕೊಡದೇ ಇದ್ದಂತ TVK, ಪತ್ರಿಕಾ ಪ್ರಕಟಣೆಯನ್ನು ಕೊಡದೇ ಇದ್ದಂತ TVK ಮೊದಲ ಬಾರಿಗೆ ತಕ್ಷಣಕ್ಕೆ ಈ ಎರಡೂ ಒಂದು ಮಿತ್ರ ಪಕ್ಷಗಳ ಏನು ಆಪಾದನೆ ಇದೆ ಅದಕ್ಕೆ ತಕ್ಷಣ ಪ್ರತಿಕ್ರಿಯೆಯನ್ನ ಕೊಡಲಾಗಿದೆ. ಮತ್ತೆ DMKಯ ಎಳಂಗೋವನ್ ಕೂಡ ಝಾಡಿಸಿದ್ರು. ತಮಿಳುನಾಡಿನ ಇಡೀದಾದಂತ ಸಾಂಸ್ಕೃತಿಕ ಅಸ್ಮಿತೆಯನ್ನೇ ವಿಜಯ್ ಬಲಿ ಕೊಡ್ಲಿಕ್ಕೆ ಹೊರಟಿದ್ದಾರೆ. BJPಯನ್ನ ಓಲೈಸಲಿಕ್ಕೆ, ರಾಜ್ಯಪಾಲರನ್ನ ಓಲೈಸಲಿಕ್ಕೆ ಒಂದೇ ಮಾತರಂ ರಾಷ್ಟ್ರಗೀತೆ ಮತ್ತೆ ಅದರ ನಂತರ ತಮಿಳು ಗೀತೆಯನ್ನು ಹಾಡುವ ಮೂಲಕ ತಮಿಳುನಾಡಿನ ಅಸ್ಮಿತೆಗೆ ಅವರು ದ್ರೋಹ ಮಾಡಿದ್ದಾರೆ ಅನ್ನುವಂಥ ಮಾತನ್ನ ಅವರು ಹೇಳಿದ್ದಾರೆ. ಇದಕ್ಕೆ ತಕ್ಷಣ ಆದವ್ ಅರ್ಜುನ್ TVKಯ ಮಾಧ್ಯಮ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಇದು ಗವರ್ನರ್ ಆಯೋಜಿಸಿದ ಕಾರ್ಯಕ್ರಮ, ಆದ್ರಿಂದ ಹೀಗಾಗಿ ಈ ರೀತಿಯ ಒಂದು ಪ್ಯಾಟರ್ನ್ ಅಲ್ಲಿ ಅದು ಆರಂಭ ಆಗಿದೆ. ಮುಂದಿನ ದಿನಗಳಲ್ಲಿ ಇದನ್ನ ನಾವು ಸರಿಪಡಿಸ್ತೇವೆ ಮತ್ತು ಈ ರೀತಿ ಯಾವುದೇ ಒಂದು ಅನಾಹುತ ಆಗದೇ ಇದ್ದದ ಹಾಗೆ ನಾವು ಅದನ್ನು ನೋಡ್ಕೊಳ್ತೇವೆ ಅನ್ನುವಂಥ ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ. ಆದರೆ ಈ ಒಂದು ಬೆಳವಣಿಗೆ ಏನನ್ನ ಸೂಚಿಸ್ತದೆ ಅಂತಂದ್ರೆ, ಈ ಚೌಚೌಗಳನ್ನೆಲ್ಲ ಸೇರಿಸ್ಕೊಂಡು ಕಪ್ಪೆ ಹಿಡಿದು ಬುಟ್ಟಿಯಲ್ಲಿ ಹಾಕಿದ ಹಾಗೆ ಮಾಡಿಕೊಂಡ್ರೆ, ಅದರಲ್ಲೂ ಪವರ್ ಹೌಸ್ ನಾನೇ, ನನ್ನ ಆಡಳಿತದಲ್ಲಿ ನನ್ನನ್ನು ಬಿಟ್ಟರೆ ಇನ್ನು ಯಾರೋ ಕೂಡ ಅಲ್ಲಿ ಪ್ರವೇಶ ಮಾಡುವಾಗಿಲ್ಲ ಅಂತ ಘೋಷಿಸಿದ್ದು, ಒಂದೇ ಒಂದು ರೂಪಾಯಿ ಅಕ್ರಮ ಭ್ರಷ್ಟಾಚಾರ ಇತ್ಯಾದಿ ಕಂಡು ಬಂದ್ರೆ ಅದನ್ನ ನನ್ನ ಗಮನಕ್ಕೆ ತಂದ್ರೆ ಅದನ್ನ ಆ ಕ್ಷಣದಲ್ಲೇ ನಾನು ಅದನ್ನು ಸರಿಪಡಿಸ್ತೇನೆ, ನಾನು ಹಣಕ್ಕಾಗಿ ಬಂದಿಲ್ಲ, ಜನರ ಸೇವೆಗಾಗಿ ಬಂದಿದ್ದೇನೆ ಅಂತ ನಿನ್ನೆ ಬಹಳ ಧಾಮ್ ಧೂಮ್ ಆಗಿ ಅವರು ಸಿನಿಮಾ ಶೈಲಿಯಲ್ಲೇ ಪಟಾಕಿ ಹೊಡೆದ್ರು. ಆದರೆ ವಿಜಯ್ ಗೊತ್ತಿರಬೇಕು, ಈ ಬೆಂಬಲ ಸೂಚಿಸಿದವರು ಯಾರೂ ಕೂಡ ಪ್ರಾಮಾಣಿಕವಾಗಿರುವುದಿಲ್ಲ, ವಿಜಯ್ಗೆ ಹೆಸರು ಬರುವ ಹಾಗೆ ಅವರು ವರ್ತಿಸುವುದಿಲ್ಲ. ಈ DMKಯ ಬಿ ಟೀಮ್ ಆದಂತ VCK ಮತ್ತು ಎಡಪಕ್ಷ ಎರಡೂ ಕೂಡ DMKಯ ಆಣತಿಯ ಮೇಲೆಗೆ ಬಂದಿದೆ ಅಂತ. DMKಗೆ 2-3 ಆಪ್ಷನ್ ಇತ್ತು.
ಒಂದು, ಮೊದಲ ಬಾರಿಗೆ ವಿಜಯ್ ಆರ್ಸ್ ಬಂದಿದ್ದಾರೆ. ಇಡೀ ತಮಿಳುನಾಡಿಗರ ಒಂದು ಭಾವನಾತ್ಮಕವಾದಂತ ಆ ಔನ್ನತ್ಯವನ್ನ ಅವರು ಮುಟ್ಟಿದ್ದಾರೆ. ಹೊಸ ಶಕೆಯನ್ನ ಆರಂಭಿಸಿದ್ದಾರೆ. ಒಂದು ಹೊಸ ಚರಿತ್ರೆಗೆ ನಾಂದಿ ಹಾಡಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಅವರಿಗೆ ಸರ್ಕಾರದ ರಚನೆಗೆ ಬೆಂಬಲವನ್ನ ಸೂಚಿಸದೆ ಹೋದರೆ ಅವರು ಇನ್ನಷ್ಟು ತಮಿಳಿಗರ ಭಾವನಾತ್ಮಕವಾದಂತ ಒಂದು ಎದೆಗುದಿಗೆ ಅವರು ಒಳಗಾಗ್ತಾರೆ. ಪಾಪ ವಿಜಯ್ ಇಷ್ಟೆಲ್ಲ ಕಷ್ಟಪಟ್ಟು ಏನೋ ಒಂದು ಒಳ್ಳೆಯ ಕೆಲಸ ಮಾಡಬೇಕು ತಮಿಳುನಾಡಿಗೆ ಅಂತ ಆರಿಸಿ ಬಂದು ಕೇವಲ ಕೆಲವೇ ಸೀಟುಗಳು, ಒಂದು 10 ಸೀಟು ಅವರಿಗೆ ತೊಂದರೆ ಆಗ್ತಾ ಇತ್ತು. ಅದನ್ನು ಕೂಡ ಇವರು ಒದಗಿಸ್ಲಿಕ್ಕೆ ಅಥವಾ ಬೆಂಬಲ ಕೊಡ್ಲಿಲ್ವಲ್ಲ ಅನ್ನುವಂಥ ಒಂದು ಏನೋ ಸ್ಥಿತಿ ವಿಜಯ್ನನ್ನ ಭಾವನಾತ್ಮಕವಾಗಿ ಇನ್ನಷ್ಟು ಜನರಿಗೆ ಅವರ ಹೃದಯಕ್ಕೆ ಹತ್ತಿರವಾಗಿಸ್ತದೆ. ಆದ್ರಿಂದ ಆ ರೀತಿಯ ಒಂದು ಅವಕಾಶ ಕೊಡಬಾರ್ದು. ಹಾಗಾದ್ರೆ ಇನ್ನು ಮುಂದೇನು? ಬೇಕಾಬಿಟ್ಟಿ ಗ್ಯಾರಂಟಿಯನ್ನ ಘೋಷಿಸಿದ್ದಾರೆ. ಅದನ್ನ ಪೂರೈಸಲಿಕ್ಕೆ ಹೈಲಿ ಇಂಪಾಸಿಬಲ್. ಕರ್ನಾಟಕದಲ್ಲಿ 5 ಗ್ಯಾರಂಟಿಯನ್ನ ಘೋಷಿಸಿಯೇ ಸರ್ಕಾರ ದಿವಾಳಿಯಾಗಿದೆ. ಹಾಗಾಗಿ ಇವರಿಗೆ ಬೆಂಬಲವನ್ನ ಕೊಡಬೇಕು. ಗ್ಯಾರಂಟಿಯನ್ನ ಘೋಷಿಸಿದ ಗ್ಯಾರಂಟಿಯನ್ನ ಕೊಡ್ಲಿಕ್ಕಾಗದೇನೆ ವಚನಭ್ರಷ್ಟರಾಗಿ ಅವರು ಜನರಿಂದ ದೂರ ಆಗಬೇಕು. ಅದು ಒಂದು. ಒಮ್ಮೆ ಏನಕ್ಕೇನ ಎಲ್ಲೆಲ್ಲಿಂದೋ ಏನೇನೋ ಮಾಡಿ ಗ್ಯಾರಂಟಿಯನ್ನ ಒಂದು ಹಂತದಲ್ಲಿ 80% ಅವ್ರು ಪೂರೈಸಿದ್ರು ಅಂತ ಇಟ್ಕೊಳ್ಳಿ. ಅಷ್ಟು ಮಾಡಿದ್ರು ಕೂಡ ತಮಿಳುನಾಡಿನ ರಾಜ್ಯ ಸರ್ಕಾರ 100ಕ್ಕೆ 100 ಬ್ಯಾಂಕ್ರಪ್ಟ್ ಆಗ್ತದೆ, ದಿವಾಳಿ ಆಗುತ್ತೆ. ಆವಾಗಲೂ ಕೂಡ DMK ತಮಿಳುನಾಡಿನ ಸರ್ಕಾರ ದಿವಾಳಿಯಾಗಿದೆ, ಆರ್ಥಿಕವಾಗಿ ದಿವಾಳಿಯಾಗುವ ಮಟ್ಟಕ್ಕೆ ವಿಜಯ್ ಅವರ ದುರಾಡಳಿತ ಇತ್ಯಾದಿ ಆ ನೆಲೆಯಲ್ಲಿ ವಿಜಯನ್ನ ಜನರಿಂದ ದೂರ ಮಾಡಬಹುದು. ಜನರ ವಿಶ್ವಾಸದಿಂದ ವಿಜಯನ್ನ ಕಿತ್ತಾಕಬಹುದು. ಹಾಗಾದ್ರೂ ಸರಿ, ಹೀಗಾದ್ರೂ ಸರಿ. ಆಯಕಟ್ಟಿನ ಜಾಗದಲ್ಲಿ ಬೆಂಬಲವನ್ನ ವಾಪಸ್ ತೆಗೆದುಕೊಂಡು ವಿಜಯನನ್ನ ಅನಾಥವಾಗಿಸುವುದು, ಜನರಿಂದ ದೂರವಾಗಿಸುವುದು, ಇದು DMKಯ ರಾಜಕೀಯ ಚಾಣಾಕ್ಷತೆ, ತಂತ್ರ, ಷಡ್ಯಂತ್ರ. ಹಾಗಾಗಿನೇ ಈ ಬೆಂಬಲವನ್ನ ತನ್ನೊಟ್ಟಿಗೆ ಅತ್ಯಂತ ಆಪ್ತವಾಗಿರುವಂತ ಈ B ಟೀಮ್ನ ಮೂಲಕ DMK ಕೊಡಿಸಿದೆ. ಇನ್ನು ವಿಜಯ್ ರಾಜಕೀಯವಾಗಿ ಬಚಾವಾಗುದಿದ್ರೆ ಹೇಗೆ? ಇವರನ್ನ ನಂಬಿಕೊಂಡ್ರೆ 6 ತಿಂಗಳ 3 ತಿಂಗಳ ಗ್ಯಾರಂಟಿ. ಅದರ ನಂತರ ಇಂಪಾಸಿಬಲ್. ಇದು ಸರ್ಕಾರವನ್ನ ಸುಭದ್ರವಾಗಿ ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಬೇರೆ ಏನು ಮಾಡಬಹುದು ಅಂತಂದ್ರೆ, ಈಗಾಗಲೇ AIDMKಯಲ್ಲಿ 3 ಬಣ ಆಗಿದೆ. ಈ 3 ಬಣವನ್ನ ಇಟ್ಟುಕೊಂಡು, ಯಾಕಂದ್ರೆ ಎಡಪ್ಪಾಡಿ ಪಳನಿಸ್ವಾಮಿ ಅವರದ್ದು ಒಂದು ಬಣ, ಆಮೇಲೆ ವೇಲುಮಣಿ ಅವರದ್ದು ಒಂದು ಬಣ, ಷಣ್ಮುಖಂ ಅವರದೊಂದು ಬಣ, ಈ 3 ಬಣ ಆಗಿದೆ. ಈ 3 ಬಣದಲ್ಲಿ ಈಗ 2/3 ಭಾಗದಷ್ಟು ರೆಬೆಲ್ಸ್ ಗಳನ್ನ ಏನಾದ್ರೂ ವಿಜಯ್ ಬುಟ್ಟಿಗೆ ಹಾಕೊಂಡ್ರೆ, TVK ಒಳಗೆ ಮರ್ಜ್ ಮಾಡಿದ್ರೆ ಪ್ರಾಯಶಃ 5 ವರ್ಷವನ್ನ ಪೂರೈಸಬಹುದು. ಅದು ಒಂದೇ ಇರುವಂತ ಸೇಫೆಸ್ಟ್ ಮೆಥಡ್. ಅದರ್ವೈಸ್ ಸಾಧ್ಯವೇ ಇಲ್ಲ. ಹಾಗಾಗಿ ವಿಜಯ್ ಅವರ ರಾಜಕೀಯ ಚಾಣಾಕ್ಷತೆಯ ಮೇಲೆ ಅವರ ಸರ್ಕಾರದ ಭವಿಷ್ಯ ನಿಂತಿದೆಯೇ ಹೊರತು ಅದಲ್ಲದೆ ಇದ್ದಲ್ಲಿ ಬಹಳ ಕಷ್ಟ. ಇನ್ನು ಗ್ಯಾರಂಟಿಯ ಲಿಸ್ಟ್ ಅನ್ನ ನೀವು ನೋಡ್ಬಿಟ್ರೆ ನೀವು ಹೃದಯಾಘಾತ ಆಗ್ಬಿಡುತ್ತೆ. ಒಂದು ಸಣ್ಣ ಕೆಲವು ಉದಾಹರಣೆಗಳನ್ನ, ಯಾಕಂದ್ರೆ 1,40,40,000 ಕೋಟಿ ಬೇಕಾಗತ್ತೆ. ಈಗ ಇದರಲ್ಲಿ ಒಂದು ಸಣ್ಣ ಜಲಕ್ಕನ್ನ ನಿಮ್ಮ ಹಿಡಿದಿದ್ರೆ, ಮಹಿಳೆಯರಿಗೆ ಮಾಸಿಕ 2,500, ನಿರುದ್ಯೋಗಿ ಪದವೀಧರರಿಗೆ 4,000 ರೂಪಾಯಿ ತಿಂಗಳ, ಡಿಪ್ಲೊಮಾ ಹೊಂದಿದ್ದವರಿಗೆ 2,500 ತಿಂಗಳ, ವರ್ಷಕ್ಕೆ 6 ಸಿಲಿಂಡರ್ ಉಚಿತ, ಶಾಲೆಗೆ ಹೋಗುವ ಹೆಣ್ಮಕ್ಕಳ ತಾಯಂದಿರಿಗೆ ವರ್ಷಕ್ಕೆ 15,000 ಹಣ, ಮದುವೆ ಆಗುವ ಹೆಣ್ಮಕ್ಳಿಗೆ 8 ಗ್ರಾಂ ಚಿನ್ನ, ರೇಷ್ಮೆ ಸಾರಿ ಇತ್ಯಾದಿ, ಅದು 1,20,000 ಖರ್ಚು ಬರುತ್ತೆ ಅಂತ ಮೊನ್ನೆ ಹೇಳಿದ್ದೆವು ನಾವು. ರೈತರ ಸಾಲ ಮನ್ನಾ, ಹುಟ್ಟುವ ಮಗುವಿಗೆ 1 ಬಂಗಾರದ ಉಂಗುರ ಮತ್ತೆ ಇತ್ಯಾದಿ ಪೌಡ್ರು ಗಿಡ್ರು. ಇನ್ನು ಪ್ರತಿ ಮನೆಗೆ 200 ಯೂನಿಟ್ ವಿದ್ಯುತ್ತು, ಮಹಿಳಾ ಸುರಕ್ಷತೆ ವಿಶೇಷ ಪಡೆ, ರಾಜ್ಯಾದ್ಯಂತ ಡ್ರಗ್ಸ್ ಕಳ್ಳ ಸಾಗಣೆಗೆ ವಿಶೇಷ ಘಟಕ, ಇವೆಲ್ಲ ಸೇರಿ ಹೆಚ್ಚು ಕಮ್ಮಿ 40 ಫ್ರೀ ಬೀಸ್ ಅನ್ನ ಅವರು ಘೋಷಿಸಿದ್ದಾರೆ. ಇಂಥ ಫ್ರೀ ಬೀಸ್ ಅನ್ನ ಎಲ್ಲಿಂದ ತರ್ತಾರೆ, ಎಲ್ಲಿಂದ ಕೊಡ್ತಾರೆ? 10 ಲಕ್ಷ ಕೋಟಿ ಸಾಲ ಈಗಾಗಲೇ DMK ಮಾಡಿ ಹೋಗಿದೆ ಅನ್ನೋದನ್ನ ಅವರು ಘೋಷಿಸಿದ್ದಾರೆ. ಅದರ ಮರ್ಮ ಏನು ಅಂತಂದ್ರೆ,
10 ಲಕ್ಷ ಕೋಟಿ DMK ಮಾಡಿದಂಥ ಸಾಲ, ಆದ್ರಿಂದ ನನಗೆ ಫ್ರೀ ಬೀಸ್ ಕೊಡ್ಲಿಕ್ಕಾಗಿಲ್ಲ ಅನ್ನುವಂಥ ವಾದವನ್ನು ಮುಂದಿಡಲಿಕ್ಕೆ ಸಾಧ್ಯತೆ ಇದೆ. ಆದರೆ ಈಗಾಗಲೇ ಮಿತ್ರ ಪಕ್ಷಗಳು ಅದನ್ನು ಬಹಳ ಗಟ್ಟಿಯಾಗಿ ವಿರೋಧಿಸಿದವೆ. ಅದನ್ನು ಈಗಾಗಲೇ ಹೇಳಿದ್ದೇನೆ ನಾನು. ಇನ್ನು ಇಷ್ಟೆಲ್ಲ ಆಗಿ ಎಲ್ಲಾದರೂ ರಾಜಕೀಯದ ಒಂದು ಚಾಣಾಕ್ಷತೆಯನ್ನು ಅವರು ಬಳಸಬಹುದು ಅಂತಾದರೆ 2013ರಲ್ಲಿ ಕೇಜ್ರಿವಾಲ್ ಪ್ಯಾಟರ್ನ್ ಇತ್ತಲ್ಲ, ಜನಪ್ರಿಯವಾದಂಥ ಕೆಲವು ಯೋಜನೆಗಳನ್ನು ಘೋಷಿಸುವುದು, ಮಿತ್ರ ಪಕ್ಷಗಳು ಅದನ್ನು ಜಾರಿಗೆ ತರಲಿಕ್ಕೆ ಒಪ್ಪಲಿಲ್ಲ ಅಂತ ಒಂದು ದೊಡ್ಡ ಪ್ರಪಗಾಂಡವನ್ನು ಸೃಷ್ಟಿ ಮಾಡೋದು, ಆ ಮೂಲಕ ವಿಧಾನಸಭೆಯನ್ನು ವಿಸರ್ಜಿಸುವುದು, ತನ್ನ ಜನಪ್ರಿಯತೆ ಮೇಲೆ ನಂಬಿಕೆ ಇಟ್ಟು ಮತ್ತೆ ಚುನಾವಣೆಗೆ ಹೋಗುವ ಮೂಲಕ ಆವಾಗ ಯಾರ ಹಂಗು ಇಲ್ಲದೇನೆ ನನಗೆ ಬೇಕಾದಂಥ ಮ್ಯಾಜಿಕ್ ನಂಬರ್ 118 ಅದಕ್ಕೂ ಮಿಕ್ಕಿ ತಾನು ಶಾಸಕರನ್ನ ಆರಿಸಿಕೊಂಡು ಬರ್ತೇನೆ ಅನ್ನುವಂಥ ಒಂದು ಪ್ಯಾಟರ್ನ್ ಅನ್ನ ವಿಜಯ್ ತರಲೂಬಹುದು. ಇದು ಈ ಹೊತ್ತಿನ ಚಿಂತನೆ. ವಿಜಯ್ ಸರ್ಕಾರ ಈಗಿನ ಏನು ಅವರು ಬೆಂಬಲ ಪಡ್ಕೊಂಡಿದ್ದಾರೆ 3 ಹೊರಗಿನ ಪಕ್ಷಗಳಿಂದ, ಅದರನ್ನೇ ನಂಬಿಕೊಂಡ್ರೆ ಖಂಡಿತವಾಗೂ 6 ತಿಂಗಳಿಗಿಂತ ಹೆಚ್ಚಿದು ಉಳಿಯುವುದಿಲ್ಲ. ಇನ್ನು AIDMKಯ ಒಡಕನ್ನು ಬಳಸಿಕೊಂಡು ಒಂದು 2 ಭಾಗದಷ್ಟು ಶಾಸಕರನ್ನ ತನ್ನ ಬುಟ್ಟಿಗೆ ಹಾಕ್ಕೊಂಡ್ರೆ, ಮರ್ಜ್ ಮಾಡಿಕೊಂಡ್ರೆ ಪ್ರಾಯಶಃ ಅವರು ಒಂದು ಹಂತದ ಸರ್ಕಾರವನ್ನು 5 ವರ್ಷ ನಡೆಸ್ಬೋದು. ಆದರೂ ನೆತ್ತಿಯ ಮೇಲೆ ತೂಗುಗತ್ತಿ ತಪ್ಪಿದ್ದಲ್ಲ. ಯಾಕೆಂದ್ರೆ 40ಕ್ಕೂ ಹೆಚ್ಚು ಫ್ರೀ ಬೀಸ್ಗಳನ್ನು ಜನರಿಗೆ ಕೊಡುವುದಿದೆಯಲ್ಲ, ಅದು ಅಷ್ಟು ಸುಲಭದ ಮಾತಲ್ಲ. ಒಂದು ಏನೋ ಸಿನಿಮಾದ ಪಾತ್ರ ಅಂತ ಭಾವಿಸಿದಾಗಿದೆ ವಿಜಯ್. ಗ್ರೌಂಡ್ ರಿಯಾಲಿಟಿ ಗೊತ್ತಿಲ್ಲ, ರಾಜಕೀಯದ ಮರ್ಮಾಘಾತಗಳು ಗೊತ್ತಿಲ್ಲ, ಯಾವ ರೀತಿಯಲ್ಲಿ ರಾಜಕೀಯ ಈ ಬೆಂಬಲ ಸೂಚಿಸಿದವರೆಲ್ಲ ಕೈ ಕೊಡ್ತಾರೆ ಅನ್ನುವಂಥ ಪರಿಸ್ಥಿತಿಯು ಅದರ ಅಂದಾಜಿದ್ದಂಗಿಲ್ಲ. ಹಾಗಾಗಿ ವಿಜಯ್ ಅವರ ಈ ಕನಸು, ಹೊಸ ಉಮೇದು, ಈ ಸಿನಿಮಾ ಸ್ಟೈಲಿನ ಪ್ರಮಾಣ ವಚನ, ಇದನ್ನು ನಾವು ಖುಷಿ ಪಡ್ಬೋದು ನೋಡಿಯೇ ಹೊರತು ಸಿನಿಮಾದ ರೀತಿ, ಆದರೆ ಅದು ವಾಸ್ತವದ ಪರಿಕಲ್ಪನೆಯಾಗಿ ಬದಲಾಗಲಿಕ್ಕೆ ಬಹಳ ಕಠಿಣವಾಗಿದೆ. ಅವರ ದಾರಿ ದುರ್ಗಮವಾಗಿದೆ ಅಂತಲೇ ಅನ್ನಿಸ್ತಾ ಇದೆ. ನಮಸ್ತೆ.